ಲಾಸ್ಟ್ ಕ್ವಶನ್, ಈ ಕನ್ವೆನ್ಷನ್ ಸೆಂಟ್ರು ಯಾವ ರೀತಿ ತಯಾರಾಗ್ತಾ ಇದೆ, ಯಾವ ತರ ಒಂದು ಕಾನ್ಸೆಪ್ಟ್ ಇರುತ್ತೆ, ಅದು ಈ ವೆಡ್ಡಿಂಗ್ ಕಾರ್ಡ್ನೇ ಈ ತರ ಯುನಿಕ್ ಆಗಿ ಥಿಂಕ್ ಮಾಡಿರೋರು, ಪ್ರೀ ವೆಡ್ಡಿಂಗ್ ಫೋಟೋಶೂಟ್ನ ಆ ತರ ಪ್ಲಾನ್ ಮಾಡಿರೋರು, ಮದುವೆ ಯಾವ ಕಾನ್ಸೆಪ್ಟ್ ಅಲ್ಲಿ ಇರುತ್ತೆ ಅನ್ನುವಂಥದ್ದು ಅದ್ರದ್ದೊಂದು ಕ್ಯೂರಿಯಾಸಿಟಿ ಇದೆ. ಸಿ ಇದ್ರದ್ದು ಯಾವುದು ರಿಸೆಪ್ಷನ್ದು ಅಫ್ಕೋರ್ಸ್ ದ ಡೆಕೋರ್ ಇಸ್ ಗೋಯಿಂಗ್ ಟು ಬಿ ಲಿಟಲ್ ರಾಯಲ್ ಅಂತ ಅಂದ್ಕೊಂಡಿದ್ದಾರೆ. ಅದ್ರದ್ದು ಒಂದಷ್ಟೆಲ್ಲ ಲೇಔಟ್ಸ್ ಎಲ್ಲ ಚೇಂಜಸ್ ಆಗ್ತಾನೇ ಇದೆ. ಅದು ಕಾಸ್ಟ್ಯೂಮ್ ನಾವು ಕಲರ್ ಚೇಂಜ್ ಮಾಡ್ಕೊಂಡ್ವಿ, ಸೊ ಅದ್ರದ್ದು ಒಂದಷ್ಟು ಚೇಂಜಸ್ ಆಗಿ ಅದು ಡೆಕೋರ್ ಎಲ್ಲ ಬ್ಯಾಕ್ ಡ್ರಾಪ್ ಎಲ್ಲ ಒಂಚೂರು ಚೇಂಜಸ್ ಆಗ್ತಾನೆ ಇದೆ. ದಾರೆದು ಅಫ್ಕೋರ್ಸ್ ನಿಮಗೆ ಮಂಟಪ ಟ್ರೆಡಿಷ್ನಲ್, ಯು ಕಾಂಟ್ ಡೂ ಎನಿಥಿಂಗ್ ಮಚ್, ಯು ಕಾಂಟ್ ಪ್ಲೇ ಮಚ್, ಸೊ ಹಾಗಿರುತ್ತೆ. ಸೊ ಡೆಕಾರ್ಸ್ ಅಂದರೆ ಎರಡಕ್ಕೂ ಕಾಂಪ್ಲಿಮೆಂಟ್ ಆಗೋ ಥರನೇ ಇರಬೇಕು. ಫಾರ್ ಶೋರ್ ದೊಡ್ಡ ಹಾಲ್ ಆಗಿರೋದ್ರಿಂದ ತುಂಬಾ ಹ್ಯೂಜ್ ಡೆಕಾರ್ ಆಗಿರುತ್ತೆ, ಹ್ಯೂಜ್ ಬ್ಯಾಕ್ ಡ್ರಾಪ್ ಆಗಿರುತ್ತೆ, ಅದು ಮಾತ್ರ ಫಾರ್ ಶೋರ್. ಲಾಸ್ಟ್ ಕ್ವಶನ್, ತರುಣ್ ಸರ್ ರಿಯಲ್ ಲೈಫ್ ನಾಯಕಿನ ತುಂಬಾ ಅದ್ಭುತವಾಗಿ ಪರಿಚಯಿಸಿದ್ರು. ಸೊ ಬೊಂಬಾಟ್ ಗಿಫ್ಟ್ ಕೊಟ್ಟಿರ್ತಾರೆ ಅಂತ ನಿಮಗೆ ಗೊತ್ತಿರುತ್ತೆ, ಯಾವ ಸ್ಯಾರಿ ಕೊಟ್ಟಿರ್ತಾರೋ ಅಥವಾ ಡೈಮಂಡ್ ನೆಕ್ಲೆಸ್ ಕೊಟ್ಟಿರ್ತಾರೋ, ರಿಂಗ್ ಕೊಟ್ಟಿರ್ತಾರೋ, ಏನೋ ಒಂದು ಕೊಟ್ಟಿರ್ತಾರೆ ಸರ್ಪ್ರೈಸ್ ಆಗಿ. ರಶ್ಮಿ ಅವ್ರಿಗೆ ಗೊತ್ತಿದೆ ಅನ್ಸುತ್ತೆ, ಬಟ್ ಅದನ್ನ ಏನಾದ್ರೂ ಸೀಕ್ರೆಟ್ ರಿವೀಲ್ ಮಾಡ್ಬೋದಾ? ಏನಾದ್ರೂ ಸರ್ಪ್ರೈಸ್ ಆಗಿ ತರುಣ್ ಸರ್ ಕಡೆಯಿಂದ ಬಂದಿರ್ತಕ್ಕಂಥ ಗಿಫ್ಟ್ ಮದುವೆಗೆ ಅಂತ? ಮದುವೆಗೆ ಅಂತ ಇವಾಗ ಅವ್ರ ಮನೆ ಕಡೆಯಿಂದ ಅವ್ರು ಸೀರೆ ಕೊಡಿಸ್ಲೇಬೇಕು. ಅದೊಂದು ಸೀರೆ ಸಿದ್ಧತೆ, ಸೀರೆ ಮತ್ತು ಜ್ಯುವೆಲ್ಸ್ ಅದೇನಿದೆ ಇನ್ ಟರ್ಮ್ಸ್ ಆಫ್ ತಾಳಿ ಅದೆಲ್ಲ ಏನಿದೆ ಅದೆಲ್ಲ ಖಂಡಿತ ಆಗಿದೆ. ಆ್ಯಂಡ್ ಅದು ಬಿಡ್ತಂದರೆ ಇನ್ನು ಮುಂದೆ ಇವಾಗ ಈ ಕಡೆಯಿಂದನೂ ನಮಗೆ ಒಂದಷ್ಟು ಹುಡುಗನ ಮನೆ ಕಡೆ ಕೊಡುವಂಥ ಒಂದಷ್ಟು ಸರ್ಪ್ರೈಸಸ್ ಇದೆ. ಅದೆಲ್ಲ ಇನ್ನು ಮುಂದೆ ಅದನ್ನೇ ಹೇಳ್ತಿಲ್ವಾ, ನಮಗೆ ಹೀಗೆ ಬಂದು ಹೀಗೆ ಕ್ರಶ್ಶಾಗಿ ಕೂತ್ಕೊಂಡ್ಬಿಟ್ಟಿದೆ. ಯಾವುದಕ್ಕೂ ಇವಾಗ್ಲೂ ನಾನು ಮಾತಾಡುವಾಗ ನೀವು ಬಂದಾಗ ನಾವು ಅದನ್ನೇ ಹೇಳ್ತಿದ್ವಿ, ಎಷ್ಟೋ ವಿಚಾರಗಳು ವಿ ಹ್ಯಾಡ್ ಸ್ಕಿಪ್ಡ್. ನೀವು ಬಂದಾಗ ನಾವು ಒಂದಷ್ಟು ಜನ ಡಿಸೈನರ್ಸ್ ಬಗ್ಗೆ ನಾವು ಮಾತಾಡ್ತಿದ್ವಿ, ನೆನಪಿದೆ ಅಲ್ಲ ನಿಮಗೆ? ಅದೆಲ್ಲ ನಾವು ಮರ್ತೇ ಬಿಟ್ಟಿದ್ವಿ ನಾವು ಒಂದಷ್ಟೆಲ್ಲ. ಸೊ ಹಾಗಾಗಿ ಕೆಲವೊಂದೆಲ್ಲ ಇಟ್ ಈಸ್, ಐ ಆಮ್ ಶ್ಯೂರ್ ಇಟ್ ಈಸ್ ಆನ್ ಕಾರ್ಡ್ಸ್. ಮತ್ತು 11ನೇ ತಾರೀಕು ಅವ್ರ ಬರ್ಡೇ ಬೇರೆ, ಸೋನಲ್ದು ಬರ್ಡೇ ದಿನ ಮದುವೆ ಆಗ್ತಿರೋದಕ್ಕೆ ಏನು ಹೇಳ್ತಿದ್ರೆ? ಯಾಕೆ ಪರ್ಟಿಕ್ಯುಲರ್ ಆಗಿ ಅದೇ ಡೇಟ್ ಮೆನ್ಷನ್ ಮಾಡೋದಕ್ಕೆ? ಇಲ್ಲ, ನಾನು ಬರ್ಡೇ ದಿನನೇ ಮದುವೆ ಆಗ್ಬೇಕು ಅನ್ನೋದು ಎಷ್ಟೋ ಹುಡುಗ ಹುಡುಗಿಯರ್ ಕನ್ಸಿರುತ್ತೆ. ಅದೇ ರೀತಿ ಪ್ಲಾನ್ ಮಾಡಿದ್ದ ಸೋನಲ್ ಅಥವಾ ಹೇಗೆ? ಸೋನಲ್ಗೆ ಮದುವೆ ಬರ್ಡೇ ದಿನ ಬೇಡ ಆಗಿತ್ತು. ಸೋನಲ್ ಕೆಪ್ ಸೇಯಿಂಗ್ ನನ್ನ ಆ್ಯನಿವರ್ಸರಿ ಮತ್ತು ಬರ್ಡೇ ಎರಡೂ ಒಂದೇ ಆಗ್ಬಿಡುತ್ತೆ, ಒಂದೇ ಗಿಫ್ಟಲ್ಲಿ ಮುಗಿಸ್ಬಿಡ್ತೀರಾ ನೀವು ಅಂತ ಶಿ ಕೆಪ್ ಸೇಯಿಂಗ್ ಇಟ್, ಆಯಿತಾ? ಸೊ ಇಲ್ಲಮ್ಮ, ಎರಡು ಬೇರೆ ಬೇರೆ ಗಿಫ್ಟ್ ಕೊಡ್ತೀನಿ ಅಂತ ಅವ್ರು ಹಿ ಮೇಕ್ಸ್ ಫನ್ ಆಫರ್, ಆಯಿತಾ? ಸೊ 11th ಐ ಡೋಂಟ್ ನೋ, ಅವತ್ತು ತುಂಬ ಆಸ್ಪಿಷಿಯಸ್ ಅಂತ ಹೇಳಿ ಅವತ್ತೇ ಆಗಬೇಕಂತ ಹೇಳಿ ಒಂದೆರಡು ಡೇಟ್ಸ್ ಇಟ್ಕೊಂಡು, ಅದೇ ದರ್ಶನ್ ಸರ್ನೆಲ್ಲ ಕೇಳುವಾಗ ಅದೇ ಡೇಟೇ ಇರಲಿ ಅಂತ ಅವರು ಫೈನಲ್ ಮಾಡಿದಾಗ, ಸೊ ಅವತ್ತು ಅವ್ರ ಬರ್ಡೇ ಬೇರೆ ಆಗಿದೆ. ಸೊ ಹಾಗಾಗಿ ಖಂಡಿತ ಸರ್ಪ್ರೈಸಸ್ ಇರುತ್ತೆ. ಸರ್ಪ್ರೈಸಸ್ಸು ನಮಗೆ ಹೇಳಿ ಮಾಡಿದ್ರೆ ಅದು ಸರ್ಪ್ರೈಸ್ ಆಗಲ್ಲ, ಸ್ಲಿಪ್ ಆಫ್ ಟಂಗ್ ಏನೋ ಹೇಳ್ಬಿಡ್ತೀವಿ ಅನ್ಕೊಂಡು, ಬಿಕಾಸ್ ಎಲ್ಲ ಎಷ್ಟೊಂದು ಗಿಜಿಬಿಜಿ ನಡೀತಾ ಇದೆ ಇವಾಗಲ್ವಾ. ಸೊ ಇವ್ರ ಸರ್ಪ್ರೈಸ್ ಆಗಿ ಅವ್ರ ಹತ್ರನೇ, ಅದಕ್ಕೆ ಹೇಳ್ತಿರ್ತೀನಿ, ಅವ್ರ ಸರ್ಪ್ರೈಸ್ ಅವ್ರ ಹತ್ರ ಸರ್ಪ್ರೈಸ್ ಆಗಿರಲಿ, ಇವ್ರ ಸರ್ಪ್ರೈಸ್ ಇವ್ರ ಹತ್ರನೇ ಸರ್ಪ್ರೈಸ್ ಆಗಿರಲಿ, ಬೋತ್ ಹ್ಯಾವ್ ಟು ಜಸ್ಟ್ ಮೇಕ್ ಇಟ್ ಹ್ಯಾಪನ್ ಅಷ್ಟೇ. ಈಗ ಒಂದೇ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಸೋನಲ್, ತರುಣ್ ಸರ್ ನೀವು 3 ಜನ ಕೂತು ಮಾತಾಡಿರ್ತೀರ. ಹೌದು. ಯೂಶಲಿ ಏನಂತ ಕರೀತಾರೆ ಅನ್ನೋಂಥದ್ದು ಅವರಿಬ್ಬರು ಅಭಿಮಾನಿಗಳಿಗೆ ಕುತೂಹಲ ಇರುತ್ತೆ. ಸೊ ಏನಾದ್ರು ಪೆಟ್ ನೇಮ್ ಅಥವಾ ಕ್ಯೂಟ್ ನೇಮ್ ಏನಾದ್ರು ಕರೀತಾರಮ್ಮ? ಏನೂ ಇಲ್ಲಪ್ಪ. ಇವಾಗ ನಾನು ಅದನ್ನೇ ಮುಂಚೆ ಸರ್ ಅಂತ ಮೊನ್ನೆ ತನಕನೂ ಸರ್ ಅಂತಿದ್ರು ಸೋನಲ್ಲು. ರೀಸೆಂಟ್ ಟೈಮ್ಸ್ ತನಕ ಸೋನಲ್ ಅಂತಿದ್ರು. ಮೊನ್ನೆ ರಾತ್ರಿ ಕಾಸ್ಟ್ಯೂಮ್ ಮೀಟಿಂಗ್ ಒಂದು ಫೈನಲ್ ಇತ್ತು ನಮ್ಮದು 3 days ಬ್ಯಾಕ್. ಐ ಥಿಂಕ್ ಸಂಡೇ ನೈಟ್ ನಮಗೆ ಕಾಸ್ಟ್ಯೂಮ್ ಮೀಟಿಂಗ್ ಫೈನಲ್ ಇತ್ತು. ಅವತ್ತು ಸರ್ ಅನ್ನಲಿಲ್ಲ, ಬಟ್ ಐ ಡೋಂಟ್ ನೋ ವಾಟ್ ಇಟ್. ಬಟ್ ಅಲ್ಲಿ ತನಕ ಶಿ ಕೆಪ್ ಸೇಯಿಂಗ್ ಸರ್, ಬಿಕಾಸ್ ಶಿ ಅಸೋಸಿಯೇಟೆಡ್ ವಿತ್ ಹಿಮ್ ಆಸ್ ಡೈರೆಕ್ಟರ್ ಅಲ್ವಾ. ಇಟ್ಸ್ ಅ ಡೈರೆಕ್ಟರ್ ಆ್ಯಂಡ್ ಅ ಹೀರೋಯಿನ್ ರಿಲೇಷನ್, ಶಿ ಇಸ್ ಸೇಯಿಂಗ್. ಆ್ಯಂಡ್ ದೆನ್ ಮೊನ್ನೆ ಒಂದಿನ ಶಿ ಡಿಂಟ್ ಸೇ. ಸೊ ದಿಸ್ ಇಸ್ ಅ ಕ್ವೆಶ್ಚನ್, ವಾಟ್ ವಿಲ್ ಯು ಅಡ್ರೆಸ್, ಟೆಲ್ ಮಿ ಅಂತ ನಾವು ಫ್ರೆಂಡ್ಸ್ ಎಲ್ಲ ಒಂದು 5-6 ಜನ ಫ್ರೆಂಡ್ಸ್ ಇದ್ದೀವಿ, ಎಲ್ಲ ಕೂತ್ಕೊಂಡು ವಾಟ್ ಡು ಯು ವಾಂಟ್ ಟು ಅಡ್ರೆಸ್, ಟೆಲ್ ಮಿ ಅಂತ ನಾವು ಕೇಳ್ತಿರ್ತೀವಿ. ಸೊ ಫಾರ್ ಐ ಡೋಂಟ್ ನೋ, ಐ ಹ್ಯಾವೆಂಟ್ ಹರ್ಡ್. ಮೊನ್ನೆ ತನಕನೂ ಹಾಗೇನೆ ಶಿ ಯೂಸ್ ಟು ಕಾಲ್, ಲಾಸ್ಟ್ ವೀಕ್ ತನಕನೂ ಹಾಗೇ ಇತ್ತು. ಇನ್ನು ಮುಂದೆ ಐ ಡೋಂಟ್ ನೋ ಹೌ ಡು ಶಿ ವಾಂಟ್ಸ್ ಟು ಅಡ್ರೆಸ್. ಪಂಚತಂತ್ರ ಸಾಂಗು ಮತ್ತೆ ಬನಾರಸ್ ಸಾಂಗು ಫೇವ್ರೆಟ್ ಯೂಶಲಿ ಅವರ ಅಭಿಮಾನಿಗಳಿಗೆ. ಎರಡರಲ್ಲೂ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ರಶ್ಮಿ ಅವ್ರಿಗೆ ಯಾವ ಸಿನಿಮಾ ಇಷ್ಟ ಆಗುತ್ತೆ? ಸೋನಲ್ ಯಾವ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಅಂತ? ಬನಾರಸ್ ಬೆಳಕಿನ ಕವಿತೆ, ಬಿಕಾಸ್ ದಟ್ ಈಸ್ ಮೈ ಸಾಂಗ್. ನಾನೇ ಸೋನಲ್ ಅವ್ರಿಗೆ ಅವ್ರಿಗೆ ಡಿಸೈನ್ ಮಾಡಿದ್ದು. ಸೊ ಹಾಗಾಗಿ ಅಫ್ಕೋರ್ಸ್ ಪಂಚತಂತ್ರನೂ ಅಷ್ಟೇ. ಪಂಚತಂತ್ರನೂ ನಾನು ಮಾಡಿರೋದು ಸಾಂಗ್ಸು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ದೆನ್ ಬನಾರಸ್ ಈಸ್ ಮೈ ಡ್ರೀಮ್ ಸಾಂಗ್. ನಾನು ಹೇಗೆ ಡಿಸೈನ್ ಮಾಡಬೇಕು ಅಂತ ಒಂದು ಹೀರೋಯಿನ್ಗೆ ನಾನು ಕಾಲೇಜಲ್ಲಿ ಇದ್ದಾಗ ನಾನು ಹೀಗೆ ಮಾಡಬೇಕಂತ ನಾನು ಅಂದ್ಕೊಂಡಿದ್ದೆ, ಅಥವಾ ಡಿಸೈನಿಂಗ್ ಮಾಡಿದ್ರೆ ಹೀಗೆ ಮಾಡಬೇಕಂತ ಏನು ಅಂದ್ಕೊಂಡಿದ್ದೆ, ಅದು ಔಟ್ಕಮ್ ನಂಗೆ ಬಂದಿದ್ದು ಬನಾರಸ್ ಬೆಳಕಿನ ಕವಿತೆಯಲ್ಲಿ. ನನಗೆ
ಐ ಗಾಟ್ ದಟ್ ಪ್ಲ್ಯಾಟ್ಫಾರ್ಮ್. ಸೊ ಐ ಥಿಂಕ್ ಬೆಳಕಿನ ಕವಿತೆ ಈಸ್ ಮೈ ಆಲ್ ಟೈಮ್ ಫೇವ್ರೆಟ್ ಸಾಂಗ್. ನೀವು ಈಗ ಹೇಳಿದಾಗ ಸ್ಟೂಡೆಂಟ್ ಲೈಫಿಂದನೂ ಕೂಡ ಕಾಸ್ಟ್ಯೂಮ್ ಡಿಸೈನರ್ ಆಗಬೇಕು ಅನ್ನೋದು ಒಂದು ಕನಸಿತ್ತು, ಅದು ಆಯಿತು. ನಿಮ್ಮ ಡೆಸ್ಟಿನಿ ಏನು? ಯೂಶಲಿ ಎಲ್ರಿಗೂ ಒಂದು ಈ ಪ್ಲೇಸ್ಗೆ ರೀಚ್ ಆಗಬೇಕು ಅನ್ನೋದಿರುತ್ತೆ. ನಿಮಗೆ ಯಾರಿಗಾದ್ರೂ ಪರ್ಟಿಕ್ಯುಲರ್ ಆಗಿ ಇಂಥ ಸೆಲೆಬ್ರಿಟಿಗಳಿಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಬೇಕು, ಅಥವಾ ಸೈಮಾ, ಐಫಾ, ಫಿಲ್ಮ್ ಫೇರ್, ಯಾವುದಾದ್ರೂ ಒಂದು ಅವಾರ್ಡು ಪರ್ಟಿಕ್ಯುಲರ್ ಡಿಸೈನ್ ಮಾಡಿ ಸಿನಿಮಾಗೋಸ್ಕರನೇ ಒಂದು ಅವಾರ್ಡ್ ತೊಗೋಬೇಕು, ಈ ಥರದ್ದು ಇದೆಯಾ? ಅಥವಾ ಜನರ ಪ್ರೀತಿ ವಿಶ್ವಾಸ ಅಷ್ಟೇ ಸಾಕು ಅಂತ ಅನ್ಸುತ್ತಾ ರಶ್ಮಿಗೆ? ಐ ಥಿಂಕ್ ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕನ್ನೋದು ಒಂದು ಐ ಬಿಲೀವ್. ನನಗೆ ಕೆಲಸ 364/7 ನನಗೆ ಐ ನೀಡ್ ಟು ಹ್ಯಾವ್ ವರ್ಕ್. ಸೊ ಅದನ್ನು ಮಾಡ್ಕೊಂಡು ಹೋಗ್ತಿದ್ದೀನಿ ಅಂದರೆ ಐ ಥಿಂಕ್ ಎಲ್ಲವುದು ಆಟೋಮ್ಯಾಟಿಕ್ಕಾಗಿ ನಮಗೆ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಆ್ಯಂಡ್ ಡೆಸ್ಟಿನೇಷನ್ ಇದ್ದಿರ್ಬೋದು ಅಂದರೆ ವಿತ್ ವಾಟ್ ಎವರ್ ಸೆಟಪ್ ದಟ್ ಐ ಹ್ಯಾವ್, ಇವತ್ತಿಗೆ ನೀವೇನು ಇಲ್ಲಿ ಬಂದು ಇದು ಮಾಡ್ತಿದ್ದೀರಾ, ಇದು ಇಟ್ ಹ್ಯಾಸ್ ಟು ಬಿಕಮ್ 100 times ಬಿಗ್ ಆ್ಯಂಡ್ ಐ ಶುಡ್ ಎಂಪ್ಲಾಯ್ ಮೋರ್ ನಂಬರ್ ಆಫ್ ಪೀಪಲ್ ಅನ್ನೋದು ನನಗೆ ಆಸೆ. ನಾನು ತುಂಬ ಜನಕ್ಕೆ ಜಾಬ್ ಆಪರ್ಚುನಿಟಿ ಕ್ರಿಯೇಟ್ ಮಾಡಬೇಕನ್ನೋ ನಂದು ನನ್ನ ಹಸ್ಬೆಂಡು ಅದೊಂದು ಆಸೆ ಇದೆ. ಸೊ ಹಾಗಾಗಿ ಐಫಾ, ಎಸ್ ಐ ಆಮ್ ಡಿಸೈನಿಂಗ್ ಫಾರ್ ನಾವು. ರೇಷ್ಮಾ ಅವ್ರಿಗೆ ಐಫಾಗೆ ನಾನು ಡಿಸೈನ್ ಮಾಡ್ತಾಯಿದ್ದೀನಿ, ಕೇಡಿಗೆ ಮಾಡ್ತಾಯಿದ್ದೀನಿ ಇವಾಗ. ಆ್ಯಂಡ್ ದೆನ್ ಅಪಾರ್ಟ್ ಫ್ರಮ್ ದಟ್ ಸಿನಿಮಾಗೆ ಅಂತ ಅವಾರ್ಡ್ ತೊಗೊಳೋದು ಖಂಡಿತ ಇಟ್ ಈಸ್ ಡೆಫಿನೆಟ್ಲಿ, ಬಟ್ ಅದಕ್ಕೆ ಅಂತ ಕೆಲಸ ಮಾಡಬಾರ್ದು ಅನ್ನೋದು ನಾನು. ಸೊ ಹಾಗಾಗಿ ಕೆಲವು ಸಲ ನೀವು ಡಿಸರ್ವಿಂಗ್ ಆಗಿದ್ದರೂ ಅವಾರ್ಡ್ ಸಿಗೋದಿಲ್ಲ, ದಟ್ ಈಸ್ ಅನ್ಫಾರ್ಚುನೇಟ್. ಸೊ ನನ್ನ ಒಂದು ಟಾರ್ಗೆಟ್ ಏನಿದೆ, ನನಗೆ ಗಿವನ್ ಎನಿಥಿಂಗ್ ಕಷ್ಟ, ತುಂಬ ಕಷ್ಟ, ಇದಾಗೋದಿಲ್ಲ ಅನ್ನೋ ಒಂದು ಕೆಲಸ ಇದೆ ಅಂದರೆ ನಾನು ಐ ವಾಂಟ್ ಟು ಡೂ ಇಟ್ ಅನ್ನೋದು, ದಟ್ ಈಸ್ ವೇರ್ ಐ ಪ್ಲೇ ಅ ರೋಲ್ ಅನ್ನೋದು ನನಗೆ. ಸೊ ನನಗೆ 24/7 ಕೆಲಸ ಇರಬೇಕು ಆ್ಯಂಡ್ ದೆನ್ ಥಿಂಗ್ಸ್ ವಿಲ್ ಕಮ್ ಮೈ ವೇ ಅನ್ನೋದು ನನಗೆ. ಆಗಸ್ಟ್ 10-11 ಕೌಂಟ್ ಡೌನ್ ಶುರು ಆಗಿದೆ. ಹೌದು. ನಿಮ್ಮ ಮಗಳು ಮತ್ತೆ ತರುಣ್ಜಿಗೆ ಎಸ್. ಸೊ ಐ ವಿಶ್ ಸೋನಲ್ ಅವ್ರಿಗೆ ಮತ್ತು ತರುಣ್ಜಿ ಅವ್ರಿಗೆ ಈ ಹೊಸ ಬಿಗಿನಿಂಗ್ ಏನಿದೆ ಇದು ಇಟ್ ಹ್ಯಾಸ್ ಟು ಬಿ ಎಟರ್ನಲ್ ಇಬ್ರಿಗೂ. ಸೊ ಇಟ್ ಈಸ್ ವೆರಿ ಎಮೋಷ್ನಲ್ ನಮ್ಮ ಮನೇಲಿ ನಮ್ಮೆಲ್ರಿಗೂ ಆ್ಯಂಡ್ ನಿಮ್ಮ ಫ್ಯಾಮಿಲೀಸ್ಗೂ ಫಾರ್ ಶ್ಯೂರ್. ಸೊ ಹಾಗಾಗಿ ಹೇಗೆ ಖುಷಿಯಾಗಿ ಸೋನಲ್ ಯಾವಾಗಲೂ ಇರ್ತಾರೋ ಮತ್ತು ತರುಣ್ಜಿ ಹೇಗೆ ನಗ್ತಾ ಇರ್ತಾರೋ ಹಾಗೇ ಥ್ರೂ ಔಟ್ ಹಾಗೇ ಇರಲಿ, ಖುಷಿಯಾಗಿರಲಿ ಅನ್ನೋದೇ ನಮ್ಮ ಆಸೆ. ಥ್ಯಾಂಕ್ ಯು ನಿಮ್ಮ ಕ್ವಾಲಿಟಿ ಟೈಮ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೀ ಬೀಯಿಂಗ್ ಲೇಟ್. ರಿಯಲಿ ಸಾರಿ. ಇದಿಷ್ಟು ರಶ್ಮಿ ಮೇಡಮ್ ಅವರ ಮಾತುಗಳಾಗಿತ್ತು. ಅಟ್ ಪ್ರೆಸೆಂಟ್ ಇವತ್ತಿನ ಕಾಲಘಟ್ಟದಲ್ಲಿ ಕಮರ್ಷಿಯಲ್ ವೇನಲ್ಲಿ ಥಿಂಕ್ ಮಾಡೋರೇ ಜಾಸ್ತಿ. ಅಂದರೆ ಬಾಂಡಿಂಗ್ಗಳಿಗೆಲ್ಲ ಬೆಲೆ ಇಲ್ಲ, ನನ್ನ ವರ್ಕ್ ಏನು ನಾನು ಮಾಡೋಣ, ದುಡ್ಡು ಬರುತ್ತಾ ಅಷ್ಟೇ ಸಾಕು ಅನ್ನೋರೇ ತುಂಬ ಜನ ಇದ್ದಾರೆ. ಬಟ್ ಇವರು ಪ್ರೀತಿ ವಿಶ್ವಾಸ ನೋಡಿ, ಆರಂಭ ದಿನಗಳಿಂದ ಒಂದು 8-10 ಸಿನಿಮಾಗಳಿಗೋಸ್ಕರ ಕೆಲಸ ಮಾಡ್ತಾರೆ. ಅಲ್ಲಿಂದ ಒಂದು ಪ್ರೀತಿ, ಒಂದು ಬಾಂಧವ್ಯ ಶುರುವಾಗುತ್ತೆ. ಆ ಬಾಂಡಿಂಗ್ ಮೇಲೆ ಇಡೀ ಮನೆ ಅಂದರೆ ಮದುವೆದು ಕಂಪ್ಲೀಟ್ ಜವಾಬ್ದಾರಿನ ಹೊತ್ಕೊಂಡು ಜೊತೆಗೆ ಕಾಸ್ಟ್ಯೂಮ್ ಡಿಸೈನಿಂಗ್ ಕೂಡ ಮಾಡ್ತಿದ್ದಾರೆ. ತಮ್ಮ ಮಗಳ ಮದುವೆನ ಮಾಡ್ಕೊಡ್ತಿದ್ದೀನಿ ಅನ್ನುವಂಥ ಸಂತೋಷ, ಸಂಭ್ರಮ ರಶ್ಮಿ ಮೇಡಮ್ಗಿದೆ. ಸೊ ಸೊನಾಲ್ ಮಾಡ್ತಿರೋ ಮದುವೆ ನಂತರ ಇನ್ನು ಸಾಕಷ್ಟು ಸಿನಿಮಾಗಳು, ಸಾಕಷ್ಟು ವೆಡ್ಡಿಂಗ್ ಪ್ರಪೋಸಲ್ ಅಂದರೆ ವೆಡ್ಡಿಂಗ್ಗಳಿಗೆ ಡಿಸೈನಿಂಗ್ ಮಾಡುವಂಥದ್ದು, ಮತ್ತು ಸಾಕಷ್ಟು ದೊಡ್ಡ ದೊಡ್ಡ ತಾರೆಯರಿಗೆ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡುವಂಥ ಅಪರ್ಚುನಿಟಿ ರಶ್ಮಿ ಅವ್ರಿಗೆ ಸಿಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ ಕೂಡ. ನೋಡೋಣ ಆಗಸ್ಟ್ 10-11ಕ್ಕೆ ಸೊ ಹೇಗೆ ಕಾಣ್ತಾರೆ ನಮ್ಮ ತರುಣ್ಜಿ ಹಾಗೂ ಸೊನಾಲ್ ಮಾಂಟೆರೋ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.